ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಈ ಹಕ್ಕಿ ಹಗರಣದ ಬಗ್ಗೆ ಮಾತಾಡಿದ್ದಾರೆ. ಇದು ಕೆಲವು ಕಡೆ ಆಗ್ತಾ ಇರೋದು ನಿಜ, ಇಲ್ಲ ಅಂತ ನಾವು ವಾದ ಮಾಡಲ್ಲ. ಅದಕ್ಕೆ ಮೊದಲನೇದಾಗಿ ನಾವು ಸುಮಾರು 10-15 ವರ್ಷದಿಂದ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಏನು ದೊಡ್ಡ ದೊಡ್ಡ ಸೆಕ್ಯೂರಿಟಿ ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲು, ಇದು CCTV ಮತ್ತು ಕಾಂಟ್ರಾಕ್ಟರ್ ಲಾರಿಗಳಿಗೆ GPS ಅಳವಡಿಸಬೇಕು ಅಂತ ಯಾವ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಂದಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಅದನ್ನು ಅಳವಡಿಸಲಿಕ್ಕೆ 30 ಕೋಟಿ ರೂಪಾಯಿ ಹಣನ ಸ್ಯಾಂಕ್ಷನ್ ಮಾಡಿದರು. ಇಷ್ಟು ದಿವಸ ಆದರೂ ಅಧಿಕಾರಿಗಳನ್ನ ಅದನ್ನ ನೆರವೇರಿಸ್ತಾ ಇಲ್ಲ. ಅವ್ರು ಏನು ಕೊಡ್ತಾರೆ, 1 kg 2 kg ಕಡಿಮೆ ಕೊಟ್ಟರು ಮಾಲೀಕರು ತಗೋಬೇಕು. ಆ ಕಡಿಮೆ ಕೊಟ್ಟಾಗ ಇವರು ಲಾಸ್ ಮಾಡ್ಕೊಳಕ್ಕಾಗಲ್ಲ. ಏನೋ ಸಣ್ಣ ಪುಟ್ಟ ದೋಷಗಳು ನಡೀತಾ ಇವೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಿಮಗೆ ಕಾಳಜಿ ಇದ್ದರೆ, ಅನ್ನಭಾಗ್ಯ ಏನು ಇದನ್ನು ಜಾರಿ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಯವರೇ, ನಿಮಗೆ ಕಾಳಜಿ ಇದ್ದರೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಿ. ನಿಮಗೆ ಸಮಸ್ಯೆ ಇರೋದ್ರಿಂದ ಸರಿಪಡಿಸಿ ಅಂತ ಎಚ್ಚರಿಕೆ ಕೊಡಬೇಕು. ಅದು ಬಿಟ್ಬಿಟ್ಟು ಎಲ್ಲ ಸಭೆಗಳಲ್ಲೂ ಅಕ್ಕಿ ಮಿಸ್ಯೂಸ್ ಆಗ್ತದೆ, ಅಕ್ಕಿ ಮಿಸ್ಯೂಸ್ ಆಗ್ತಾರೆ ನಿಜ. ಆದರೆ ಒಬ್ಬ ನ್ಯಾಯಬೆಲೆ ಅಂಗಡಿ ಮಾಲೀಕರು 2,000-3,000 ಮೂಟೆ ಮಿಸ್ಯೂಸ್ ಮಾಡೋಕ್ಕಾಗ. ಅವ್ನು ಬರೋದೇ 50-200 ಕ್ವಿಂಟಾಲ್, ಮ್ಯಾಕ್ಸಿಮಮ್ ಅಂದರೆ 2,000 ಕಾರ್ಡ್ ಇದ್ದರೆ 200 ಕ್ವಿಂಟಾಲ್ ಬರ್ಬೋದು, 1,000 ಚಿಲ್ಲರೆ ಕಾರ್ಡ್ ಇದ್ದರೆ. ಇದನ್ನು ಮಾಲೀಕರ ಮೇಲೆ ನೆಪ ಹೇಳ್ಕೊಂಡು ನೀವು ಇದನ್ನು ಮುಚ್ಚಾಕೋದು ಸೂಕ್ತ ಅಲ್ಲ. ದಯಮಾಡಿ ನೀವು ಈ 15 ದಿವಸದೊಳಗೆ ನೀವು ಸರ್ಕಾರದ ಇದಕ್ಕೆ ಸೆಕ್ಟರ್ ಮಳಿಗೆಗಳಿಗೆ ಇವೇನು ನಾವು ಹೇಳಿದ್ವಲ್ಲ, ಸೆಕ್ಟರ್ ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲು, CC ಕ್ಯಾಮ್ರಾ, ಲಾರಿ ಕಾಂಟ್ರಾಕ್ಟರ್ಗೆ GPS ಅಳವಡಿಸೋದು. ಇದನ್ನು ಮಾಡಿದ್ರೆ ಮಾತ್ರ ಈ ಕಳ್ಳತನ ಹಗರಣಗಳು ಕಡಿಮೆ ಆಗಕ್ಕೆ ಸಾಧ್ಯ. ಈಗ ಸಿಬ್ಬಂದಿ ಕೊರತೆ ಅಂತ ಅಂದ್ಬಿಟ್ಟು ಸುಮಾರು 4-5 ಗೋಡನ್ನು ಒಬ್ಬೊಬ್ಬರು ಕೊಡ್ತಾ ಇದ್ದಾರೆ. 4-5 ಗೋಡನ್ನು ಸಿಬ್ಬಂದಿ ಕೊರತೆ ಕೇಳಲ್ಲ ಜನಗಳು. 5 ಗೋಡನ್ನ ಯಾವನ್ನೋ ಸಂಬಂಧ ಇಲ್ದಿರೋನ ಅವ್ರಿಗೆ ಸಂಬಂಧಿಕರನ್ನ ಯಾರನ್ನ ತಂದು ಇಟ್ಕೊತಾನೆ ಅವನು. ಅವ್ರು ಇಟ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸೋದು ಅವರು. ಇವು ದೊಡ್ಡದಾಗಿ ಇಡೀ ದೇಶಕ್ಕೆ ಪ್ರಾಮಾಣಿಕವಾಗಿ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಿದ್ರು 5% ಲೋಪ ಆದರೂ ಅದು ದೊಡ್ಡ ಇಶ್ಯೂನೇ. ಅದರಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಆಹಾರ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು 15 ದಿವಸದಲ್ಲಿ ಇಡೀ ರಾಜ್ಯದ ಎಲ್ಲ 300 ಚಿಲ್ಲರೆ ಸೆಕ್ಟರ್ ಮಳಿಗೆಗಳಿವೆ, ಸ್ಕೇಲ್ ಹಾಕ್ಸಿ. ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಮಾತ್ರ ಬಯೋಮೆಟ್ರಿಕ್ ಮೂಲಕ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಅಲ್ಲಿ ತೂಕ ವ್ಯತ್ಯಾಸ ಆದ್ರೂ ಅದು ಓಪನ್ನೇ ಆಗಲ್ಲ. ಅದೇ ರೀತಿ ನೀವು ಸೆಕ್ಟರ್ಗಳನ್ನು ಮಾಡಬೇಕು, ಸೆಕ್ಟರ್ ಮಳಿಗೆಗಳಿಗೆ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾರೆ. ಇಲ್ಲ ಅಂದರೆ ಭ್ರಷ್ಟಾಚಾರ ನಡೆದ್ರೆ ನೀವು ಮುಚ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ನೀವು ಸುಮ್ಮನೆ ಇರಬೇಕಾಯ್ತು. ತಿರುಗಿ ಎದ್ದು ಅಲ್ಲಿ ಸೊಲ್ಲೆತ್ತಂಗಿಲ್ಲ ನೀವು. ಇದು ನಾವು ಪದೇ ಪದೇ ಹೇಳ್ತಾ ಇದ್ರೆ ನೀವು ಕ್ರಮ ತಗೋದಿಲ್ಲ ಸರ್ಕಾರದವರು. ಅದರಿಂದ ಅದೊಂದು ಮುಖ್ಯವಾದದ್ದು. ಮತ್ತೆ ಏನೀಗ ಪ್ರಿಂಟರ್ ಮಿಷಿನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಲ್ಯಾಪ್ಟಾಪಲ್ಲಿ ನಾವು ಕೊಡ್ತಾರೆ, ಲಾಗಿನ್ ತಗೊಂಡು ಲ್ಯಾಪ್ಟಾಪಲ್ಲಿ ಕೊಡ್ತಾ ಇದ್ರೆ ಎಲ್ಲೂ ಮೋಸ ಆಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರ್ಡ್ದಾರರು ವ್ಯತ್ಯಾಸ ಆದಾಗ, ತೂಕ ವ್ಯತ್ಯಾಸ ಆದಾಗ ಅವ್ರಿಗೆ ಕೇಳುವಂಥ ಹಕ್ಕಿದೆ, ಕೇಳಬೇಕು ಅಂಗಡಿ ಮಾಲೀಕರನ್ನ ಸರಿಯಾಗಿ ತೂಕ ಕೊಡಿ ಅಂತ. ಅದು ಬಿಟ್ಟು ನೀವು ಸೆಕ್ಟರ್ ಮಳಿಗೆಗಳದೇ ಯಾವುದೇ ಸಿಸ್ಟಮ್ ಅಳವಡಿಸಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಮಾತ್ರ ಎಲ್ಲ 22,000 ನ್ಯಾಯಬೆಲೆ ಅಂಗಡಿ ಮಾಲೀಕರು ಎಲೆಕ್ಟ್ರಾನಿಕ್ ಇದನ್ನು ತಗೊಳ್ಳಿ, ಪ್ರಿಂಟರ್ ತಗೊಳ್ಳಿ. ನಾವು ಎಲ್ಲಿಂದ ಬಂಡವಾಳ ಹಾಕಲಿ? 8 ತಿಂಗಳು 10 ತಿಂಗಳಾಗಿದೆ, ಕಮಿಷನ್ ಬಂದಿಲ್ಲ. ಈಗೆಲ್ಲ 4 ತಿಂಗಳು ಬಿಡುಗಡೆ ಮಾಡಿದ್ದಾರೆ. 4 ತಿಂಗಳದ್ದು ಒಂದು ತಿಂಗಳ ಮೇಲೆ 10 ದಿವಸ ಆಗಿದೆ ಬಿಡುಗಡೆ ಮಾಡಿಸಿ. ನಾವು ರಾಜ್ಯ ಸಂಘದಿಂದ ಸರ್ಕಾರದ ಮುಖ್ಯಮಂತ್ರಿಯವರು, ಕೇಂದ್ರ ಸಚಿವರು, ಆಹಾರ ಸಚಿವರು, ಇಲ್ಲಿ ಹಿರಿಯ ಅಧಿಕಾರಿಗಳಿಂದ ಮನವಿ ಕೊಟ್ಟು ಹೋರಾಟ ಮಾಡಿ ನಾವು ಬಿಡುಗಡೆ ಮಾಡಿಸಿದ್ವಿ. ಇನ್ನೂ 2 ತಿಂಗಳ ಕಮಿಷನ್ ಈ ರಾಜ್ಯದಲ್ಲಿ ಆಗಿಲ್ಲ. 1 ತಿಂಗಳ ಮೇಲೆ 10 ದಿವಸ ಆಗಿದೆ ಕಮಿಷನ್ ಬಂದು. ನಾನು ಅವ್ರು ಮನವಿ ಮಾಡೋದಷ್ಟೇ, ಸರ್ಕಾರ ಎಚ್ಚರಿಕೆ ಕೊಡಬೇಕು ಅವ್ರಿಗೆ. ಏನು ತಾಲೂಕು ಮಟ್ಟದಲ್ಲಿ 30ನೇ ತಾರೀಕು 31ನೇ ತಾರೀಕು ಪೂರ್ತಿ ಎತ್ತುವಳಿ ಮುಗಿದಿರ್ತದೆ. 5ನೇ ತಾರೀಕಿನೊಳಗೆ ಮಾಹಿತಿ ತಗೋಬೇಕು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಪನಿರ್ದೇಶಕರು, ಜಂಟಿ ನಿರ್ದೇಶಕರು ಮಾಹಿತಿ ತಗೊಂಡು ಸೆಕ್ಟರ್ ಮಳಿಗೆಗಳಿಂದ ಯಾರ್ಯಾರು ಎಷ್ಟೆಷ್ಟು ಕ್ವಿಂಟಾಲ್ ಎತ್ತುವಳಿ ಮಾಡೋರೆ, ಎಷ್ಟು ಇಶ್ಯೂ ಆಗಿದೆ ಅನ್ನೋದು ಅವ್ರ ಮಾಹಿತಿ ಇರ್ತದೆ. ಅದನ್ನು ತಗೊಂಡು ಇವ್ರು ಬಿಲ್ ಮಾಡ್ಕೊಂಡು ಆಡಿಟ್ ಮಾಡ್ಕೊಂಡು ರೆಡಿ ಇರಬೇಕು. ಸರ್ಕಾರ ಬಿಡುಗಡೆ ಮಾಡ್ಸಕ್ಕೆ ಅವ್ರು 2 ತಿಂಗಳು ಕೊಡ್ತಾರೋ 4 ತಿಂಗಳು ಕೊಡ್ತಾರೋ ಸೆಕೆಂಡ್ರಿ. ಅದು ಬಿಡುಗಡೆ ಮಾಡಿದ ದಿವಸನೇ ಅವ್ರಿಗೆ ಮಾಲೀಕರ ಖಾತೆಗೆ ಅಕೌಂಟ್ಗೆ ಹೋಗುವಂಥ ಕೆಲಸನ ಅವ್ರು ಮಾಡಬೇಕು. ಇದು ಮಾಡ್ತಾ ಇಲ್ಲ. ಸರ್ಕಾರ ಬಿಡುಗಡೆ ಆದಮೇಲೆ ಲೆಟರ್ ಬರೀತಾರೆ ಇವ್ರಿಗೆ, ತಾಲೂಕ್ ಲೆವೆಲ್ನವ್ರಿಗೆ ಬಿಲ್ ಕಳಿಸಿ. ಸರ್ ಆ ಮಧ್ಯೆ ಮಾಲೀಕ ಬಂದಿಲ್ಲ ಸರ್, ಸೈನ್ ಹಾಕಿಲ್ಲ, ಇವನ್ ಕಳಿಸಿಲ್ಲ ಸರ್, ಸೈನ್ ಹಾಕಿಲ್ಲ. ಇವೆಲ್ಲ ಸಬು ಬೀಳ್ತಾರೆ. ಸಬು ಬೀಳೋದು ಬೇರೆ ಉದ್ದೇಶಕ್ಕೋಸ್ಕರ ಹೇಳ್ತಾರೆ ಅಂತ ನಾನು ಭಾವಿಸ್ಬೇಕಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಆಗೋಗಿದೆ ಅದು. ಇನ್ನು 4 ತಿಂಗಳು ಕಮಿಷನ್ ಬರ್ಬೇಕು ಸರ್. 4 ತಿಂಗಳು ಸೆಂಟ್ರಲ್ದು, 3 ತಿಂಗಳು ಸ್ಟೇಟ್ದು ಕಮಿಷನ್ ಬರ್ಬೇಕು ಅನ್ನಭಾಗ್ಯದ್ದು. ಇದು ಬಂದಾಗೆಲ್ಲ ಇವರು 1 ತಿಂಗಳು ಲೇಟ್ ಮಾಡೋಕೆ ಸಾಧ್ಯವಾಗಲ್ಲ.
ಅವ್ರ ಕೆಲಸ ಏನಿದೆ ಅವ್ರ ಕೆಲಸನ ಮುಗಿಸಿ ಆ ತಿಂಗಳಲ್ಲೇ ಕೆಲಸನ ಮಾಡಬೇಕು. ಪ್ರಿಂಟರ್ ಮಿಷಿನ್ದು ನಾವು ಆಳೆ ಮೊನ್ನೆ ಹೊಸ ಆಯುಕ್ತರು ಮತ್ತು ಕಾರ್ಯದರ್ಶಿ ಅವರು ಬಂದಿದ್ದಾರೆ ಒಂದು ವಾರದಿಂದ, ಅವ್ರ ಹತ್ರ ಮನವಿ ಮಾಡಿದ್ದೀನಿ. 2 ತಿಂಗಳ ಮಟ್ಟಿಗೆ ನಾವು ತಗೊಳಕ್ಕಾಗಲ್ಲ. ಈಗ ನಾವು ಜನವರಿ ಫಸ್ಟ್ ವೀಕಲ್ಲಿ ಅಂದರೆ 30 ಇಲ್ಲ ಅಂದರೆ ಇದು 1ನೇ ತಾರೀಕು 2ನೇ ತಾರೀಕಿನಲ್ಲಿ ಒಂದು ಇದನ್ನು ಕ್ಯಾಲೆಂಡರ್ ಬಿಡುಗಡೆಗೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವ್ರನ್ನೂ ಕರೆದಿದ್ದೀವಿ. ನಮ್ಮ ಆ ಸಭೆಯಲ್ಲಿ ಕೇಂದ್ರ ಸಚಿವರಿಗೆ ಮನವಿ ಮಾಡ್ತೀವಿ. ನಾವು ನಮಗೆ ಪ್ರಿಂಟರ್ ಮಿಷಿನ್ ತಗೊಳ್ಳೋಕ್ಕೆ ಸರ್ಕಾರದಿಂದ ಕೊಡಿಸಿ, ನೀವೇ ಅಳವಡಿಸೋಕೆ ಕೊಡಿಸಿ. ಈಗ ಯಾಕೆಂದ್ರೆ ನಮಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ ತೆಗೆಸ್ಕೊಂಡ್ರು ₹1 ಕೊಡಲಿಲ್ಲ, 30-40 ಸಾವಿರ ಕೊಟ್ಟು ತಗೊಂಡು ಅವ್ರಿಗೆ. ಈಗಾಗಲೇ ಅದನ್ನು ಬೇರೆ ಬದಲಾವಣೆ ಮಾಡಬೇಕು ಅಂತ ಏನೇನೋ ತತ್ತ ಅವ್ರ ಕಾನೂನ. ಅದರಿಂದ ದಯಮಾಡಿ ಪ್ರಿಂಟರ್ ಮಿಷಿನ್ ಸದ್ಯಕ್ಕೆ ನಾವು ತಗೊಳ್ಳಲ್ಲ. ನಾವು ಸರ್ಕಾರಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ. ಅದರಿಂದ ಯಾರು ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರು ಕೇಳಕ್ಕೆ ಕೊಡ್ತು. ತೂಕದಲ್ಲಿ ವ್ಯತ್ಯಾಸ ಆದರೆ ಕಾರ್ಡ್ದಾರ ಕಂಪ್ಲೇಂಟ್ ಬಂದರೆ ನೀವು ತಗೊಳ್ಳಿ, ಕ್ರಮ ತಗೊಳ್ಳಿ, ಬೇಡ ಅಂತ ಅಲ್ಲ. ನಾವು ನಿಮಗೆ ಆದೇಶ ಮಾಡಲ್ಲ, ಬಟ್ ನಮ್ಮ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ. ಅದರಿಂದ ಅದೊಂದು ಆಗ್ಬೇಕು ಸರ್. ನಾವು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಒಂದು ಫಿಲಮ್ ತೆಗೆದಿದ್ದೀವಿ. ನಾವು ಈ ತಿಂಗಳು ಬಿಡುಗಡೆ ಮಾಡಬೇಕಾಯ್ತು, ಎಲ್ಲ ರೆಡಿ ಇತ್ತು. ಇವಾಗ ಡಿಸೆಂಬರಲ್ಲಿ 2 ಫಿಲಮ್ಮು ಅಂದರೆ ದರ್ಶನ್ದೊಂದು ಮತ್ತು ಕಿಚ್ಚ ಸುದೀಪ್ದೊಂದು 2 ಫಿಲಮ್ಮು ರಿಲೀಸ್ ಮಾಡೋದ್ರಿಂದ ನಮ್ಮದು ಸಂಕ್ರಾಂತಿ ಆದಮೇಲೆ ಮಾಡಬೇಕು ಅಂದರೆ ಎಲ್ಲ ಕಾರ್ಡ್ದಾರರು ಎಲ್ಲ ಮಾಲೀಕರು ಎಲ್ಲ ಎಲ್ಲ ಜನ ನೋಡೋ ಅಂಥದ್ದು. ಅದರಿಂದ ಈಗಾಗಲೇ ಆ ಸಭೆಗೂ ಆ ಫಿಲಮ್ನ ಎಲ್ಲ ಕಾರ್ಡ್ದಾರಿಗೂ ತೋರಿಸ್ಬೇಕು ಅಂತ ನಮ್ಮ ಮಾಲೀಕರಿಗೂ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈಗೇನು ನಮ್ಮ ಸಮಸ್ಯೆಗಳು ಬೇಕಾದಷ್ಟಿವೆ. ಈಗ ಅಧಿವೇಶನ ಸರ್ವರ್ದು 1 ತಿಂಗಳಿಂದ ಸಮಸ್ಯೆ ಆಗಿತ್ತು. ಯಾಕೆ ಅಂತ ಅಂದರೆ ನವೆಂಬರ್ ತಿಂಗಳಲ್ಲಿ ಅವರು ಪ್ರತಿ ತಿಂಗಳು RO ತಗೋಬೇಕು. ಕೇಂದ್ರ ಸರ್ಕಾರದಿಂದ ಅಕ್ಕಿ ಪರ್ಚೇಸ್ ಮಾಡ್ತಾರೆ. 10 kg 5 kg ಕೇಂದ್ರ ಸರ್ಕಾರ 7,17,000 ಮೆಟ್ರಿಕ್ ಟನ್ ಕೊಡ್ತದೆ. ಇವರು 7,17,000 ಮೆಟ್ರಿಕ್ ಟನ್ನ ಪರ್ಚೇಸ್ ಮಾಡಬೇಕು ₹22. ಅವರು ಲಾಸ್ಟ್ ಟೈಮ್ ಏನಾಯಿತು 24ವರೆಗೂ ಮಧ್ಯದಲ್ಲಿ ಒಂದು 15ನೇ ತಾರೀಕು ಒಂದು ಸ್ವಲ್ಪ 50% ಪರ್ಚೇಸ್ ಮಾಡಿದರು. ಇನ್ನು ಬಾಕಿ 50%ನ 24ನೇ ತಾರೀಕು ಪರ್ಚೇಸ್ ಮಾಡಿದ್ರು. FCIಗೆ ದುಡ್ಡು ಕಟ್ಟಿ ಅವರು ಅಲ್ಲಿ FCIನಿಂದ ಎತ್ತುವಳಿ ಮಾಡಬೇಕು. ಎತ್ತುವಳಿ ಮಾಡಾದ್ಮೇಲೆ ನಮ್ಮ ರಿಟೇಲ್ನವ್ರಿಗೆ ತಂದು ಹಾಕ್ತಾರೆ. ಅವರು ಆ ತಂದು ಹಾಕಿದ್ಮೇಲೆ ಬಿಲ್ ಹಾಕ್ಸ್ತಾ 24 hours ಅದು ಲಾಗಿನೇ ತಗೊಳ್ಳಲ್ಲ ಮಾಲೀಕರದ ಕಾರ್ಡ್ದಾರದ. ಅದು ಒಂದು ಸಮಸ್ಯೆ. ಹಂಗಾಗಿ ಹೋದ್ಸರಿ ಇಡೀ ರಾಜ್ಯದಲ್ಲೆಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿದಾಗ ದೊಡ್ಡ ಸಮಸ್ಯೆ ಆಯಿತು. ಸರ್ವರ್ ಸಮಸ್ಯೆ ಆಗಿ ಜನಗಳಿಗೆಲ್ಲ ತೊಂದರೆ ಆಯಿತು. ಅದಾಗಬಾರ್ದು. ನನ್ನ ಮನೆ ಕಮಿಷನರ್ ಹೊಸ್ದಾಗಿ ಬಂದಿರೋ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ. ನಿನ್ನೆ ತಗೊಂಡಿದ್ದಾರೆ 50% RO ತಗೊಂಡಿದ್ದಾರೆ. ಈಗಾಗಲೇ ಲಿಫ್ಟ್ ಆಗ್ತದೆ. ಇನ್ನು ಉಳಿದ 50% 15ನೇ ತಾರೀಕು 16ನೇ ತಾರೀಕಿನೊಳಗೆ ತೆಗೆದು ಅವರು RO ದುಡ್ಡು ಕಟ್ಟಿ ಆಹಾರ ಪದಾರ್ಥನ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ರೆ ಸರ್ವರ್ ಸಮಸ್ಯೆ ಬರಲ್ಲ. ನಾವು ಒಪ್ಪಿದ್ದಾರೆ ಅವ್ರನ್ನು. ನಾವು ಮನವಿ ಕೊಟ್ಟಿದ್ದೀವಿ ಸರ್ವರ್ ಸಮಸ್ಯೆ ಬರೋದು. ಈಗ 8 ತಿಂಗಳಿಂದ ಏನು ಇರಲಿಲ್ಲ ಸರ್ವರ್ ಸಮಸ್ಯೆ. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಹೋದ ತಿಂಗಳು. ಅದು ಇಡೀ ರಾಜ್ಯದ ಕಾರ್ಡ್ದಾರಿಗೆಲ್ಲ ತುಂಬ ಕಷ್ಟ ಅನುಭವಿಸಿದ್ದಾರೆ. ಸರ್ವರ್ ಸಿಗ್ತಾನೆ ಕೆಲಸಕ್ಕೆ ಹೋಗೋರು ಕೂಲಿ ಕಾರ್ಮಿಕರಿಗೆಲ್ಲ ತೊಂದರೆ ಆಗುತ್ತೆ. ಅದಾಗ್ದಂಗೆ ನೋಡ್ಕೊಳ್ಳೋ ಕೆಲಸ ಸರ್ಕಾರದ್ದು. ಇಷ್ಟು ಪ್ರಮುಖವಾದಂಥ ನಮ್ಮ ಸಮಸ್ಯೆಗಳು. ಮೇಯ್ನು ಸಗಟು ಮಳಿಗೆಗಳಿಗೆ ಸ್ಕೇಲು, ಎಲೆಕ್ಟ್ರಾನಿಕ್ ಸ್ಕೇಲು, ಆ ಎಲೆಕ್ಟ್ರಾನಿಕ್ ಸ್ಕೇಲು ಬಯೋಮೆಟ್ರಿಕ್ ಅಳವಡಿಸಿದಾಗ ಏನು ಕಾರ್ಡ್ದಾರರು ಬಂದು ನಮ್ಮ ಹತ್ರ ತಮ್ಮ ಕೊಟ್ಟು ತೆಗೆದಾರಲ್ಲ, ಅದೇ ಥರ ಮಾಲೀಕರೇ ಹೋಗ್ಬೇಕು ತಮ್ಮ ಕೊಡೋಕ್ಕೆ. ಇನ್ನು ಬೇರೆ ಯಾರು ಬೇಕಾದ್ರೆ ಕಳಿಸ್ಬೋದು. ಅವ್ರ ಮನೆ ಕೆಲಸ ಮಾಡೋಣ ಅಷ್ಟೆಂಟ್ ಯಾರೋ ತುಂಬ್ಕೊ ಹೋಗು ಅಂತ ಅಂದ್ಬಿಟ್ಟು ಹೇಳಿ ಕಳಿಸುತ್ತಾರೆ. ಅದು ಏನೇನೋ ಇರ್ತವೆ. ಇನ್ನು ಮುಂದಕ್ಕೆ ಅದು ತಮ್ಮ ಬಯೋಮೆಟ್ರಿಕ್ ಅಳವಡಿಸಿದ್ರಲ್ಲಿ ಸೆಕ್ಟು ಮಳಿಗೆಯಲ್ಲಿ 1 kg ವ್ಯತ್ಯಾಸ ಆಗಲ್ಲ. ಮಾಲೀಕರೇ ಹೋಗ್ಬೇಕು. ಇವೆಷ್ಟೋ ಸಮಸ್ಯೆಗಳು ಬಗೆಹರಿಸ್ತವೆ. ತಮ್ಮ ಮೂಲಕ ಪತ್ರಿಕೆಯವ್ರ ಮೂಲಕ ಮನವಿ ಮಾಡೋದು. ಇಲ್ಲಿ ನಾವು ರಾಜಕಾರಣಿಗಳಿಗೆ ಹೇಳ್ತೀವಿ, ಅವ್ರೇನು ಸೀಟ್ ಕೊಂಡ್ತಿದ್ದಾರೆ. ನೀವೇನಾರ ಪ್ರಚಾರ ಮಾಡಿದ್ರೆ ಈ ಸರ್ಕಾರ ಎದುರಿಸ್ಬೇಕಾದ ಆ ಶಕ್ತಿ ಇರೋದು ನಿಮ್ಮೊಬ್ಬರಿಗೇನೆ. ದಯಮಾಡಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅನ್ನೋದಾದರೆ ಈ ಸೆಕ್ಟು ಮಳಿಗೆಗಳಿಗೆ ಬಿಗಿ ಮಾಡಬೇಕಷ್ಟೇ. ಆ ಬಿಗಿ ಮಾಡಿದ್ರೆ ಮಾತ್ರ ಈ ಭ್ರಷ್ಟಾಚಾರಗಳು ಕಡಿಮೆ ಆಗ್ತವೆ. ಅದರಿಂದ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ, ರಾಜ್ಯ ಸುದ್ದಿ ಮಾಡಿ ಈ ಸರ್ಕಾರನ ಎಚ್ಚರಿಸಿ ಅಂತ ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಸರ್. ಅವ್ರು ಮಾಮೂಲಿ ಕೊಡ್ತಾರೆ ಸರ್. 10,000 ಮೇಲೆ ಜಾಸ್ತಿ ಹಾಕಾಗಲ್ಲ. ಜಾಸ್ತಿ ಹಾಕಿದ್ರೆ ಮಾಮೂಲಿ ಇಸ್ಕೊತಿದ್ದಲ್ಲಿ ಹೋಗೇ ಅಂತಾರೆ. ಇವೆಲ್ಲ ಅಡ್ಜಸ್ಟ್ಮೆಂಟ್ ಇವೆ. ನಮ್ಮ ಕೈಲಿ ಬಾಯ್ಬಿಟ್ಟು ಹೇಳ್ಸಕ್ಕೆ ಹೋಗ್ಬೇಡಿ. ನಾವು ಅವ್ರ ಕೈ ಕೇಳಿ ಕೆಲಸ ಮಾಡೋರು. ದಯಮಾಡಿ ಆ ಭ್ರಷ್ಟಾಚಾರ ನಿಲ್ಲಬೇಕು ಅಂದರೆ ಈ 3 ಸಿಸ್ಟಮ್ ಅಳವಡಿಸಿದ್ರೆ ಆಟೋಮೆಟಿಕ್ಕಾಗಿ ನೀವು ಆ ಸ್ಕೇಲಿನ ವ್ಯತ್ಯಾಸ ಆದರೆ ಬಯೋಮೆಟ್ರಿಕ್ ಅಳವಡಿಸಿದ್ರೆ ಆ ಸ್ಕೇಲ್ ವರ್ಕೆ ಮಾಡಲ್ಲ. 101 kg ಅಂದರೆ 50 kgಗೆ 50 kg ಅಕ್ಕಿ ಕೊಟ್ಟರೆ ಅವನು 50 kg 630 ಗ್ರಾಮ್ ಬಂದ್ರೇ ಮಾತ್ರ ಓಪನ್ ಆಗೋದು. ಅದು ಚೀಲದ 630 ಗ್ರಾಮ್ 50 kg. ಅದು ಬಯೋಮೆಟ್ರಿಕ್ ಅಳವಡಿಸಿ ಸ್ಕೇಲ್ ಅಳವಡಿಸಿದ್ರೆ ಅದು ಓಪನೇ ಆಗಲ್ಲ ಕಡಿಮೆ ತೂಕ ಬಂದಾಗ. ಆ ಥರ ಇದೆ. ಆ ಸಿಸ್ಟಮ್ನ ಸರ್ಕಾರ 30 ಕೋಟಿ ಏನು ದೊಡ್ಡದಾ?
ಕೊಟ್ಟಿರೋ ಹಣನ ಯೂಸ್ ಮಾಡಿಲ್ಲ. ಬರೀ ಭ್ರಷ್ಟಾಚಾರ 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 ಅಂತಾರೆ. ಭ್ರಷ್ಟಾಚಾರ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಕಾನೂನಲ್ಲಿ ಇವೆ ಅಲ್ಲ. ಹೆಚ್ಚಿನ ಭ್ರಷ್ಟಾಚಾರ ಮಾಡಿದ್ರೆ ಅವ್ರನ್ನ EC ಕೇಸ್ ಹಾಕಿ ಒಳಗೆ ಹಾಕಬೇಕು. ಈಗ ನೆನ್ನೆ ಮಿನಿಸ್ಟರ್ ಹೇಳಿದ್ದಾರೆ, ಸಮರ್ಥರಿದ್ದಾರೆ, ಒಳ್ಳೆ ಮಂತ್ರಿ ಇದ್ದಾರೆ. ಅವರು ಹೇಳಿದ್ರು, ಏನಂತ ಹೇಳಿದ್ರು, 427 ಕೇಸ್ ಹಾಕ್ಸಿದ್ದೀವಿ. ಹಾಕವ್ರೆ ಯಾರ ಮೇಲೆ ಹಾಕವ್ರೆ? ಆ ಲಾರಿ ಡ್ರೈವರ್ ಯಾರೋ, ಇಲ್ಲಾಂದ್ರೆ ಲಾರಿ ಕ್ಲೀನರ್ ಯಾರೋ ಬಡಪಾಯಿ, ಅವ್ರ ಮೇಲೆ ಹಾಕ್ತಾರೆ. ಲಾರಿ ಕಾಂಟ್ರಾಕ್ಟರ್ ಮೇಲೆ ಕ್ರಮ ತಗೊಳ್ಳಲ್ಲ. ಟೆಂಡರ್ನಲ್ಲಿ ಕಂಡೀಷನ್ ಇವೆ, ಅಲ್ಲಿ ಏನೇ ಲೋಪ ಆದರೂ ನಾನು ಜವಾಬ್ದಾರು ಅಂತ ಡೆಪಾಸಿಟ್ ಮಾಡಿರ್ತಾರೆ. ಅವ್ರ ಮೇಲೆ ಹಾಕಲ್ಲ, ಲಾರಿ ಕಾಂಟ್ರಾಕ್ಟರ್ ಮೇಲೆ. ಲಾರಿ ಡ್ರೈವರು ಆ ಕ್ಲೀನರ್ ಮೇಲೆ ಹಾಕ್ಬಿಟ್ಟೆ ಅವನೆಲ್ಲೋ ಪಾಪ ಕೂಲಿ ಮಾಡ್ತಾರೆ, ಎಲ್ಲೋ ಹೋಗಾತಾಗೆ ಒಳಗೆ ದುಡ್ಡು ಕೊಡ್ತೀನಿ ನಿನಗೆ ಸಂಬಳ ಹೋಗು ಅಂತ ಕಳಿಸ್ತಾರೆ. ಇವು ಲಾರಿ ಕಾಂಟ್ರಾಕ್ಟರ್ದು ಜಾಸ್ತಿ ಇದೆ. ಎಲ್ಲ ಅಡ್ಜಸ್ಟ್ಮೆಂಟು, ಗೋಡನ್ನರು, ಲಾರಿ ಕಾಂಟ್ರಾಕ್ಟರು, ಇಲಾಖೆಯವರೆಲ್ಲ ಅಡ್ಜಸ್ಟ್ಮೆಂಟ್ ಇದ್ದಾರೆ. ಸರ್ ನಮಗೆ ಈಗ 4 ತಿಂಗಳದು NFS ಅಂದರೆ ಕೇಂದ್ರ ಸರ್ಕಾರದ್ದು, 3 ತಿಂಗಳದು ಅನ್ನಭಾಗ್ಯದ್ದು ರಾಜ್ಯ ಸರ್ಕಾರದ್ದು ಈಗ ಬರಬೇಕಾಗಿರೋದು. ಸರ್ ಒಟ್ಟು 5 ಸೇರಿದ್ರೆ ನಮಗೆ ಒಂದು 400 ಚಿಲ್ಲರೆ ಕೊಟ್ಟು ಬರಬೇಕಾಗಿದೆ ಸರ್.